ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಎಲ್ಲಪ್ಪ ಬಂದಿದ್ವಿ ಅಂದರೆ ಅಪ್ಪಾಜಿ ಕ್ಯಾಂಟೀನ್ ಅನ್ನೋ ಹೋಟ್ಲಿಗೆ ಒಂದು ಜಾಗಕ್ಕೆ ಬಂದಿದ್ದೀವಿ. ಅಪ್ಪಾಜಿ ಕ್ಯಾಂಟೀನ್ ಅನ್ನೋ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ವಿಶೇಷ ಏನಪ್ಪಾ ಅಂದರೆ ಏನೇ ತಗೊಂಡ್ರು 12 ರೂಪಾಯಿ. ಇಡ್ಲಿ ತಗೊಳ್ಳಿ, ಖಾರ ಬಾತು, ಕೇಸರಿ ಬಾತು, ರೈಸ್ ಬಾತು ಏನೇ ತಗೊಂಡ್ರು 12 ರೂಪಾಯಿ. ಇನ್ನು ರೈಸು ಚಪಾತಿ, ರೈಸು ಮುದ್ದೆ, ರೈಸು ಸಾಂಬಾರು ಈ ಥರ ಏನೇ ತಗೊಂಡ್ರು 25 ರೂಪಾಯಿ ಕೊಡ್ತಾರೆ ಇಲ್ಲಿ. ಇದು ತುಂಬ ಬಡವರಿಗೆ ಮತ್ತು ಆಟೋ ಡ್ರೈವರ್ಸ್ಗೆ ತುಂಬ ಅನುಕೂಲ ಆಗುತ್ತೆ. ಈ ಹೋಟ್ಲನ್ನ ಯಾರಪ್ಪ ನಡೆಸ್ತಾ ಇದ್ರು ಅಂತ ಹೇಳಿದ್ರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಓನರ್ ಆದಂಥ ಶರಣ ಅವರು ನಡೆಸ್ತಾ ಇದ್ದಾರೆ. ಇಲ್ಲಿ ಊಟ ತುಂಬಾ ಚೆನ್ನಾಗಿದೆ. ನಾವು ಊಟ ಮಾಡುದು, ಊಟ ತುಂಬಾ ಚೆನ್ನಾಗಿದೆ. ಈ ಪ್ಲೇಸ್ ಅಲ್ಲಿ ಯಾರು ಊಟ ಮಾಡಿದ್ರೆ ಕಮೆಂಟ್ ಹಾಕಿ, ಇಲ್ಲಿ ಊಟ ಹೇಗಿತ್ತು ಅನ್ನೋದು ನೋಡಿ ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ಯಾರು ಇಲ್ಲಿ ತನಕ ನೋಡಿಲ್ಲ ಅಂದ್ರೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಗಿರ್ತೀನಿ, ಈ ಕಡೆ ಬಂದ್ರೆ ಊಟ ಮಾಡಿ ನೋಡಿ. ಹಾಗೆ ಕಮೆಂಟ್ ಹಾಕಿ, ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಬಡವರಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹಾಗೆ ಅಡ್ರೆಸ್ ಹಾಕಿರ್ತೀನಿ. ಬನ್ನಿ, ಈ ಕಡೆ ಬಂದು ಊಟ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ನಮಸ್ತೆ. ಫುಡ್ ಹೇಗಿದೆ ಸರ್? ಫುಡ್ ಚೆನ್ನಾಗಿದೆ, ರೈಸ್ ಚೆನ್ನಾಗಿದೆ, ಸಾಂಬಾರು ಚೆನ್ನಾಗಿದೆ, ಮುದ್ದೆನೂ ಚೆನ್ನಾಗಿದೆ, ರೇಟು ಕಮ್ಮಿ. ಇನ್ನೊಂದು ತಿಂದು ಹೊಟ್ಟೆ ತುಂಬುತ್ತೆ. ಇದಿದೆ, ಪರವಾಗಿಲ್ಲ. ಓಕೆ, 25 ರೂಪಾಯಿನಾ? ಎಷ್ಟು ರೂಪಾಯಿ ಅದು? ಇದು ಮುದ್ದೆ 12, ರೈಸ್ 12. 25 ರೂಪಾಯಿ. 25 ರೂಪಾಯಿಗೆ ಅಷ್ಟೊಂದು ಇದೆಲ್ಲ ಕೊಡ್ತಾರೆ? ಎಲ್ಲ ಕೊಡ್ತಾರೆ ನೋಡಿ. ಅನ್ನ ಎಲ್ಲ ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ನಮಗೇನು ಜೀರ್ಣ ಆಗುತ್ತೆ. ಓಕೆ. ಹೊಟ್ಟೆ ಇದಾಗಲ್ಲ. ಬೇರೆ ಕಡೆ ತಿಂದರೆ ಇದು ಗ್ಯಾಸು ಅದು ಇದು ಸೋಳ ಗಿಡ ಹಾಕಿರ್ತಾರೆ ಅಂತಲ್ಲ, ಇದೆಲ್ಲ ಏನಿಲ್ಲ, ಚೆನ್ನಾಗಿದೆ. ಮನೆ ಥರ ಇದೆ. ಮನೆ ಥರ ಇದೆ. ಈಗ ಹೊರಗಡೆ ಇದೇ ಒಂದು 60-70 ರೂಪಾಯಿ ಆಗುತ್ತೆ. ಇವತ್ತು 50 ರೂಪಾಯಿ ಹೇಳ್ತಾರೆ ಒಂದು ಬೇರೆ ಹೋಟ್ಲಲ್ಲಿ. ಓಕೆ, ಎಷ್ಟಿಂದ ಬರ್ತಾ ಇದ್ದೀರಾ? ನಾವು ಬರ್ತಾ ಇರ್ತೀವಿ. ನಾವು ಈ ಕಡೆ ಬಂದಾಗೆಲ್ಲ ಬರ್ತೀವಿ. ಈ ಕಡೆ ಬಂದಾಗೆಲ್ಲ ಬರ್ತಾ ಇದ್ದೀರಾ? ಈ ಕಡೆ ಮಧ್ಯಾಹ್ನ ಬಂದು ಮತ್ತೆ ಇಲ್ಲೇ ತಿನ್ಕೊಂಡು ಏನಕ್ಕೆ ತಿನ್ಬ ಬೇರೆ ಹೋಟ್ಲುಗಳು ಏನು ಜಾಸ್ತಿ ಕಾಟ್ಲಿ, ಅದಕ್ಕೆ ಇಲ್ಲೇ ಬರ್ತೀನಿ. ಓಕೆ. ಇಲ್ಲ, ಮುದ್ದೆ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಮುದ್ದೆ ಸ್ಮೂತ್ ಆಗಿದೆ, ಒಂಥರ ಗಟ್ಟಿ ಏನಿಲ್ಲ, ಇದಾಗುತ್ತೆ, ಚೆನ್ನಾಗಿದೆ. ಓಕೆ. ಇದು ಬಡವರಿಗೆಲ್ಲ ತುಂಬ ಅನುಕೂಲ ಆಗುತ್ತಲ್ಲ? ಎಲ್ಲ ಅನುಕೂಲ, ಬಡವರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ. ಯಾರು ಬೇಕಾದ್ರೆ ಮಿಡ್ಲ್ ಕ್ಲಾಸ್ನವ್ರು ಬಂದು ತಿನ್ಬೋದು, ಯಾರು ಬೇಕಾದ್ರೆ ತಿನ್ಬೋದು, ಅವರಿಗೆಲ್ಲ ಅನುಕೂಲ ಆಗುತ್ತೆ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಓಕೆ. ಈ ಥರ ಕಮ್ಮಿ ರೇಟಲ್ಲಿ ಕೊಡೋರಿಗೆ ಏನು ಇಷ್ಟಪಡ್ತೀರಾ ಶರಣ ಸರ್ಗೆ? ಒಳ್ಳೆಯದು, ತಿನ್ಬೋದು. ನಾವು ತಿಂತಾ ಇದ್ವಿ, ತಿನ್ನಿ, ನೀವು ತೊಗೋಬೋದು, ತಿನ್ಬೋದು. ಇನ್ನೇನು ಹೇಳಕ್ಕ. ನಿಮ್ಮ ಹೆಸರು? ಮುರುಳಿ ಅಂತ. ಓಕೆ ಸರ್, ನಮಸ್ತೆ. ನಮಸ್ತೆ, ಹೇಳಿ. ಊಟ ಎಲ್ಲ ಹೇಗಿದೆ ಸರ್? ಸರ್, ಇದು ರೇಟ್ ಕಮ್ಮಿ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ. ನಮ್ಮಂಥ ಬಡವರಿಗೆ ಪರವಾಗಿಲ್ಲ, ಭಾಳ ಅನುಕೂಲ ಆಗಿದೆ. ರೇಟ್ ಎಷ್ಟಿದೆ ಸರ್? ಏನು ಸರ್? ರೇಟ್ ಎಷ್ಟಿದೆ ಅಂತ? ರೇಟ್ 25 ರುಪೀಸ್. ಮುದ್ದೆ ಮತ್ತು ಅನ್ನ? ಮುದ್ದೆ, ಅನ್ನ, ಚಪಾತಿ. ಬೆಳಗ್ಗೆ ಟೈಮು ಇಡ್ಲಿ, ವಡೆ ಮತ್ತು ಕೇಸರಿ ಬಾತು, ಖಾರ ಬಾತು. ಓಕೆ. ನೀವು ಎಷ್ಟು ಟೈಮಿಂದ ಬರ್ತಾಯಿದ್ದೀರಾ? ಸರ್, ನಾವು ಸುಮಾರು ವರ್ಷದಿಂದ ಬರ್ತಾಯಿದ್ದೀವಿ. ಸುಮಾರು ವರ್ಷದಿಂದ ಬರ್ತಾಯಿದ್ದೀರಾ? ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ಪರವಾಗಿಲ್ಲ ಸರ್, ಚೆನ್ನಾಗಿದೆಯಾ? ಓಕೆ. ಇಷ್ಟು ಕಮ್ಮಿ ರೇಟ್ ಕೊಡ್ತಾ ಇರಲ್ಲ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಷ್ಟು ಕಮ್ಮಿ ಕೊಡ್ತಾ ಇರಲ್ಲ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಥ್ಯಾಂಕ್ಸ್ ಹೇಳ್ತೀರಾ. ಇದೇ ಹೊರಗಡೆ ಮಾಡಬೇಕು ಅಂದರೆ 50-60 ರೂಪಾಯಿ ಆಗುತ್ತಲ್ಲ? ಓಕೆ. ಟೇಸ್ಟ್ ಎಲ್ಲ ಓಕೆ, ಪರವಾಗಿಲ್ಲ. ಸರ್, ನಿಮ್ಮ ಹೆಸರು? ನಾಗರಾಜ್. ಇದೇನಿದೆ? ಅದೇ ಖಾಲಿ ಆಗಿದೆ. ಚಪಾತಿ ಇಲ್ಲ? ಚಪಾತಿ ವ್ಯವಸ್ಥೆ